ಜನಪದ ಸರದಾರ ಬಂಗಾರಪ್ಪ. ಸಮಾಜವಾದಿ, ಸಮತಾವಾದಿ, ಸಹಬಾಳ್ವೆ, ಸಹಿಷ್ಣುತೆಯ ಸರ್ವರ ಸ್ವಾತಂತ್ರ್ಯದ ಹರಿಕಾರ, ಕರುನಾಡ ಬಂಗಾರ ಎಸ್ ಬಂಗಾರಪ್ಪ. ಇವರು ಮಹಾನ್ ಮೇಧಾವಿ, ಸ್ವಾಭಿಮಾನಿ, ಅದ್ಭುತ ಹಾಡುಗಾರ, ಗ್ರಾಮೀಣ ಸೊಗಡಿನ ಪ್ರತಿಭೆ, ಸಮಾಜವಾದಿ ನೆಲದ ಹೋರಾಟಗಾರ, ಹಠ ಛಲಕ್ಕೆ ಮತ್ತೊಂದು ಹೆಸರಿನಂತಿದ್ದ ನಾಡು ಕಂಡ ವರ್ಣರಂಜಿತ ರಾಜಕಾರಿಣಿ. ಅವರು ಗತಿಸಿ 14 ವರ್ಷಗಳೇ ಕಳೆದರೂ ನಾಡಿನ ಜನಮಾನಸದಲ್ಲಿ ಬಂಗಾರಪ್ಪ ಈಗಲೂ ಜೀವಂತವಾಗಿದ್ದಾರೆ. ಸ್ವಾಭಿಮಾನಕ್ಕಾಗಿಯೇ ಬಾಳಿ ಬದುಕಿದ ಎಸ್ ಬಂಗಾರಪ್ಪ ಜನರ ಏಳಿಗೆ ಬಯಸಿ ಸರ್ವ ಆಡಳಿತಕ್ಕೂ ಸೆಡ್ಡು ಹೊಡೆಯಬಲ್ಲ ಗಟ್ಟಿ ನಾಯಕತ್ವದ ನಾಯಕರ ಬರ ಅನುಭವಿಸುತ್ತಿರುವ ಮಲೆನಾಡಿಗೆ ಬಂಗಾರಪ್ಪನವರ ನಂತರ ಸೃಷ್ಟಿಯಾದ ಶೂನ್ಯ ಬಹುದೊಡ್ಡ ನಷ್ಟವೇ ಸರಿ. ಮಲೆನಾಡಿಗರ ಕಣ್ಣಲ್ಲಿ ಊರೂರಲ್ಲಿ 10 ಜನರ ಹೆಸರು ಹಿಡಿದು ಹೇಳಬಲ್ಲ, ಪ್ರತಿ ಊರಿನ ನಾಡಿ ಮಿಡಿತ ಬಲ್ಲ ಏಕೈಕ ನಾಯಕರೆಂದರೆ ಅದು ಸಾರೇಕೊಪ್ಪದ ಬಂಗಾರಪ್ಪ ಮಾತ್ರ. ಎಸ್ ಬಂಗಾರಪ್ಪ ಎಂಬ ವ್ಯಕ್ತಿ ಬಡ ಕುಟುಂಬದ ವಕೀಲ, ರಾತ್ರೋರಾತ್ರಿ ನಾಯಕರಾದವರಲ್ಲ. ಕಾಗೋಡು ಸತ್ಯಾಗ್ರಹದ ನಂತರದ ಗೇಣಿ ಹೋರಾಟಗಳಲ್ಲಿ ರೈತರ ಮೇಲೆ ಕೇಸ್ ಹಾಕಿ ಸರ್ಕಾರ ಜೈಲಿಗಟ್ಟುತ್ತಿದ್ರೆ ಒಬ್ಬೊಬ್ಬ ರೈತನ ಕೇಸ್ಗೂ ಉಚಿತವಾಗಿ ಸಮರ್ಥವಾಗಿ ವಾದ ಮಂಡಿಸಿ ರೈತರ ಮನೆ ಜಪ್ತಿ, ಆಸ್ತಿ ಜಪ್ತಿ ಹಾಗೂ ಆರೋಪಿತ ರೈತರು ಜೈಲು ಪಾಲಾಗದಂತೆ ಕಾಪಾಡುತ್ತಿದ್ದ ಯುವ ವಕೀಲರಾಗಿದ್ದ ಅವರು ರೈತರ ಕಣ್ಣೀರು ಒರೆಸುವ ಕರುಣಾಮಯಿ, ಕನಿಕರದ ಚಿಲುಮೆಯಾಗಿದ್ರು. ಬಡವರಿಗಾಗಿ, ರೈತರಿಗಾಗಿ ಸದಾ ತುಡಿಯುತ್ತಿದ್ದ ಸೊರಬದ ಯುವ ವಕೀಲ ಬಂಗಾರಪ್ಪ ಶಾಂತವೇರಿ ಗೋಪಾಲಗೌಡರ ಕಣ್ಣಿಗೆ ಬಿದ್ದ ಮೇಲೆ ಸಂಯುಕ್ತ ಸಮಾಜವಾದಿ ಪಾರ್ಟಿಯ ಸೊರಬ ಕ್ಷೇತ್ರದ ಉಮೇದುವಾರಿಕೆಗೆ ಏಕಮಾತ್ರ ಆಯ್ಕೆಯಾಗಿದ್ರು. ರಾಜಕೀಯ ಗುರುವಿನ ನಂಬಿಕೆ ಉಳಿಸುವಂತೆ ಮೊದಲ ಯತ್ನದಲ್ಲೇ 1967ರಲ್ಲಿ ಸೊರಬದಿಂದ ಎಸ್ ಬಂಗಾರಪ್ಪನವರು ವಿಧಾನಸಭೆ ಪ್ರವೇಶಿಸಿದ್ದು ರಾಜಕೀಯದ ಮೊದಲ ಹೆಜ್ಜೆ ಗುರುತು. ಶಾಂತವೇರಿ ಗೋಪಾಲಗೌಡರ ಅಕಾಲಿಕ ಮರಣದಿಂದ ಜನಪರ ನಾಯಕನ ಕೊರತೆಯನ್ನ ನಾಡು ಎದುರಿಸುತ್ತಿತ್ತು. ದೇವರಾಜ ಅರಸರಿಗೂ ಒಬ್ಬ ಹಿಂದುಳಿದ ವರ್ಗದ ಗಟ್ಟಿ ನಾಯಕನ ಜೊತೆಗಾರಿಕೆ ಅತ್ಯವಶ್ಯಕವಾಗಿತ್ತು. ಅರಸರ ದೂರದೃಷ್ಟಿಗೆ ಹಿಡಿದ ಕನ್ನಡಿಯಾಗಿತ್ತು. ಮುತ್ಸದ್ದಿ ರಾಜಕಾರಣಿಗಳ ಅಭಿಪ್ರಾಯಗಳ ಒಮ್ಮತವಾಗಿತ್ತು. ಅದರಂತೆ ಬಂಗಾರಪ್ಪನವರನ್ನ ಮಂತ್ರಿಗಳನ್ನಾಗಿಸಿ ಜೊತೆಗೆ ಕೂರಿಸಿಕೊಂಡರು. 1967ರಿಂದ ನಂತರ ಸರಿಸುಮಾರು 29 ವರ್ಷ ಸತತ 7 ಬಾರಿ ಶಾಸಕರಾಗಿ ಆಯ್ಕೆಯಾಗುತ್ತಲೇ ಹೋದರು. ಅದೆಷ್ಟೋ ಬಾರಿ ನಾಮಿನೇಷನ್ ಮಾಡಿದ್ದು ಬಿಟ್ಟರೆ ಕ್ಷೇತ್ರಕ್ಕೂ ಕಾಲಿಟ್ಟು ವೋಟ್ ಕೇಳದೇನೆ ಗೆದ್ದು ಹೋದ ಉದಾಹರಣೆಯೂ ಇದೆ. ಆ ಕಾಲಘಟ್ಟಕ್ಕೆ ಸೊರಬದ ಜನಕ್ಕೆ ಬಂಗಾರಪ್ಪ ಎಂಬ ಬಂಗಾರದ ಗಣಿಯೇ ಆಗಿಬಿಟ್ಟಿದ್ರು. ಆ ಹೆಸರಿಗೆ ಅಷ್ಟು ವರ್ಚಸ್ಸು, ತೇಜಸ್ಸು, ಎಲ್ಲವನ್ನೂ ಜೀರ್ಣಿಸಿಕೊಳ್ಳುವ ವಯಸ್ಸು. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಮತ್ತು ದಲಿತರ ಆಶಾಕಿರಣವಾಗಿ ಇಡೀ ನಾಡಿನಲ್ಲಿ ತುಳಿತಕ್ಕೆ ಒಳಗಾದ ದೀವರ ಸಮುದಾಯದ ದೇವರಂತೆ ರಾಜಕಾರಣದಲ್ಲಿ ಹೆಜ್ಜೆ ಗುರುತು ಮೂಡಿಸುತ್ತಾ ಮುನ್ನಡೆದು ಬಿಟ್ರು. ಸ್ವಾಭಿಮಾನಕ್ಕೆ ಧಕ್ಕೆಯಾಗುತ್ತಿದ್ದಂತೆ ಹೊಸ ಪಕ್ಷ ಕಟ್ಟಿ ತಮ್ಮ ಖದರ್ ತೋರಿಸುತ್ತಿದ್ದ ಸಾರೇಕೊಪ್ಪದ ಬಂಗಾರಪ್ಪ ಕೊನೆಯ ಉಸಿರಿನವರೆಗೂ ಸ್ವಾಭಿಮಾನಿಯಾಗಿ ಬದುಕಿದ್ರು. ಆಸೆ ಬಿಟ್ಟರೂ, ಅಧಿಕಾರ ಬಿಟ್ಟರೂ ಛಲ ಬಿಡದ ಬಂಗಾರಪ್ಪ ತಮಿಳುನಾಡಿಗೆ ಕಾವೇರಿ ನೀರು ಮಾತ್ರ ಬಿಡಲೇ ಇಲ್ಲ. ಅಂಥ ಧೀಮಂತ ನಾಯಕ, ಛಲದಂಕ ಮಲ್ಲ,
ಸದ್ಯಕ್ಕಂತೂ ರಾಜ್ಯದಲ್ಲಿ ಹುಟ್ಟಿ ಬರಲು ಸಾಧ್ಯವೇ ಇಲ್ಲ ಬಿಡಿ. ರಾಜ್ಯದಲ್ಲಿ ಬಂಗಾರಪ್ಪ ಹೆಕ್ಕಿ ತೆಗೆದು ಬೆಳೆಸಿದ ನಾಯಕರ ಪಟ್ಟಿ ಬಹಳ ದೊಡ್ಡದಿದೆ. 3 ಪಕ್ಷಗಳಲ್ಲೂ ತಮ್ಮ ನೆಲೆ ಕಂಡುಕೊಂಡಿರುವ ನಾಯಕರು ಅಂದಿಗೂ ಇಂದಿಗೂ ನಾವು ಬಂಗಾರಪ್ಪನವರ ಗರಡಿಯ ರಾಜಕಾರಣಿಗಳು ಎಂದು ಹೇಳಿಕೊಳ್ಳಲು ಹೆಮ್ಮೆ ಪಟ್ಟುಕೊಳ್ಳುತ್ತಾರೆ. ಬಂಗಾರಪ್ಪನವರ ಗರಡಿಯಲ್ಲಿ ಪಳಗಿದ ರಾಮಲಿಂಗಾರೆಡ್ಡಿ, ಡಿಕೆ ಶಿವಕುಮಾರ್, ಕೆಜೆ ಜಾರ್ಜ್, ಆರ್ವಿ ದೇವರಾಜ್, ಡಿ ಸುಧಾಕರ್, ರಮೇಶ್ ಜಿಗಜಿಣಗಿ, ಕುಮಾರ್ ಬಂಗಾರಪ್ಪ, ಗೋವಿಂದ ಕಾರಜೋಳ, ದಿವಂಗತ ಸಿಎಸ್ ಶಿವಳ್ಳಿ, ಭೀಮಣ್ಣ ನಾಯಕ್, ಮಧು ಬಂಗಾರಪ್ಪ, ಹರತಾಳು ಹಾಲಪ್ಪ, ದಿವಂಗತ ಪೂರ್ಯ ನಾಯಕ್, ಶಾರದಾ ಪೂರ್ಯ ನಾಯಕ್, ಬೇಲೂರು ಗೋಪಾಲಕೃಷ್ಣ, ಜಿಡಿ ನಾರಾಯಣಪ್ಪ, ಡಿ ಲಕ್ಷ್ಮಣ, ಕವಸಿ ಅಶೋಕಮೂರ್ತಿ, ನಾರಾಯಣಪುರ ಗ್ರಾಮದ ಶಾಂತವೀರ ನಾಯಕ್. ಹೀಗೆ ಪಟ್ಟಿ ಮಾಡುತ್ತಾ ಹೋದ್ರೆ ಪುಟಗಳೇ ಸಾಲದು. ಸಿದ್ದರಾಮಯ್ಯ ಮೊದಲು ಮುಖ್ಯಮಂತ್ರಿಯಾದ ಅವಧಿಯಲ್ಲಿ 12ಕ್ಕೂ ಹೆಚ್ಚು ಮಂತ್ರಿಗಳು ಬಂಗಾರಪ್ಪನವರ ಗರಡಿಯವರಾಗಿದ್ದರು ಎಂಬುದನ್ನ ಮರೆಯುವಂತಿಲ್ಲ. ಆಶ್ರಯ, ಅಕ್ಷರ, ಆರಾಧನಾ, ವಿಶ್ವದಂಥ ಪಂಚ ಯೋಜನೆಗಳನ್ನ ನೀಡಿ ಬಡವರ ಜೀವನಕ್ಕೆ ಆಧಾರವಾದ ಕನಸುಗಾರ, ರಾಜಕೀಯದ ಎಲ್ಲ ಪಟ್ಟುಗಳನ್ನು ಅರಿತು ಪಕ್ಕಾ ರಾಜಕಾರಣಿಯೇ ಆದರೂ ವಾತ್ಸಲ್ಯಮಯಿ ತಾಯಿಯಂತಹ ಮೃದು ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸಲು ಹಿಂದೆ ಬಿದ್ದವರಲ್ಲ ನಮ್ಮ ಬಂಗಾರಪ್ಪ.